ಯೋಗಿ ಆದಿತ್ಯನಾಥರು ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? 1100ಕ್ಕೂ ಹೆಚ್ಚು ಎನ್ಕೌಂಟರ್ ಗಳನ್ನ ಮಾಡಿಸಿದ್ರು. ಒಬ್ಬ ಗುಂಡ ಇಲ್ಲ. ಈಗ ನಾನು ಉತ್ತರ ಪ್ರದೇಶಕ್ಕೆ ಮೊನ್ನೆ ಹೋಗಿ ಬಂದಿರೋದ್ರಿಂದ ಹೇಳಿದ್ದೀನಿ. 1100ಕ್ಕೂ ಹೆಚ್ಚು ಎನ್ಕೌಂಟರ್ ಆಯ್ತು. 44ಕ್ಕೂ ಹೆಚ್ಚು ಜನ ಹಾರ್ಡ್ ಕೋರ್ ಕ್ರಿಮಿನಲ್ ಗಳನ್ನ ರಸ್ತೆಯಲ್ಲಿ ಸಾಯಿಸಲಾಯಿತು. 285ಕ್ಕೂ ಹೆಚ್ಚು ಜನ ಏಟ್ ತಿಂದು ಹಾಸ್ಪಿಟಲ್ ಮಲಗಿದ್ದಾರೆ. 1100ಕ್ಕೂ ಹೆಚ್ಚು ಜನ ಶರಣಾಗತರಾಗಿ ಜೈಲಲ್ಲಿದ್ದಾರೆ. ಇನ್ನೂ ಕೆಲವು ಪುಡಾರಿಗಳಾಗಿದ್ದಂತ ಪುಡಿ ರೌಡಿಗಳಿದ್ರಲ್ಲ, ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾ? ಈಗ ತರಕಾರಿ ಮಾರ್ಕೊಂಡು ಹಣ್ಣು ಮಾರ್ಕೊಂಡು ಮುಂದೆ ಒಂದು ಸಣ್ಣ ಬೋರ್ಡ್ ಹಾಕೊಂಡಿದಾರಂತೆ, ಒಂದು ಕಾಲದಲ್ಲಿ ನಾನು ಕ್ರಿಮಿನಲ್ ಆಗಿದ್ದೆ, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ, ದಯಮಾಡಿ ಎನ್ಕೌಂಟರ್ ಮಾಡಬೇಡಿ ಅಂತ ಬೋರ್ಡ್ ಹಾಕೊಂಡು ತಿರುಗಾಡೋ ವಾತಾವರಣ ಇದೆಯಲ್ಲ. ನಾನು ಮೊನ್ನೆ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾಗ ಕುಂಭಮೇಳಕ್ಕೆ ಅಂತ ನನ್ನ ಜೊತೆ ಇದ್ದ ಡ್ರೈವರ್ ಹೇಳ್ತಿದ್ದ. ನಾನು ಕೇಳಿದೆ, ಯೋಗಿ ಆದಿತ್ಯನಾಥ್ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ, ನಿಜಾನ ಅಂತ. ನಾನು ಯೋಗಿ ಆದಿತ್ಯನಾಥ್ ವಿರೋಧದ ಪಾರ್ಟಿ ತಿಳ್ಕೊಳ್ಳಿ ಆತ ಅಂತ. ಅವನದ ಏನ್ರಿ ಹಿಂಗಂತೀರಾ, ಬರ್ರಿ ತೋರಿಸ್ತೀನಿ ಅಂತ ದೊಡ್ಡ 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 ರೋಡ್ ತೋರಿಸ್ದ. ಇದು ಹಿಂಗಿರ್ಲಿಲ್ಲ ಮೊದಲು, ಯೋಗಿ ಆದಿತ್ಯನಾಥ್ ಬಂದ್ಮೇಲೆ ಆಗಿರೋದು ಒಂದ ಯಾವುದೋ ಒಂದು ದೊಡ್ಡ ಸರ್ಕಲ್ ತೋರಿಸ್ದ. ಇಲ್ಲೆಲ್ಲ ಈ ತರದ ಸರ್ಕಲ್ಗಳಿದೆಯಲ್ಲ ಯೋಗಿ ಆದಿತ್ಯನಾಥ್ ಬಂದ್ಮೇಲೆ ಆಗಿದ್ದು ಅಂತ. ಯಾವುದೋ ಒಂದು ಸರ್ಕಲ್ ಕರ್ಕೊಂಡ್ ಬಂದ. ಮೊದಲೆಲ್ಲ ಈ ಸರ್ಕಲ್ ಬಂದ್ರೆ ಅರ್ಧ ಗಂಟೆ ಟ್ರಾಫಿಕ್ ಅಲ್ಲಿ ನಿಂತ್ಕೋಬೇಕಿತ್ತು. ಯಾಕೆಂದ್ರೆ ಗುಂಡಾಗಳು ಬಂದು ಅಡ್ಡ ಹಾಕೊಂಡು ನಿಂತ್ರೆ ಯಾವನು ಮುಂದೆ ಹೋಗೋಂಗಿರ್ಲಿಲ್ಲ. ಈಗ ಯಾವ ಟ್ರಾಫಿಕ್ ಜಾಮು